ಶುದ್ಧ ವಿದ್ಯೆಗೆ ಬ್ರಹ್ಮವಿದ್ಯೆ ಅಂತ ಹೇಳ್ತಾರೆ. ಶುದ್ಧ ವಿದ್ಯೆ ಅಂದ್ರೆ ಏನು? ಬ್ರಹ್ಮವಿದ್ಯೆ. ಬ್ರಹ್ಮವಿದ್ಯೆ ಮೊಳಕೆಯಂತೆ ಕಾಣುವ ದ್ವಿಜ ಪಂಕೇಜೋಜ್ವಲ, ಹಲ್ಲು ಮೊಳಕೆಯಂತೆ ಕಾಣುವ, ಎಂತ ಯಾವುದ್ರ ಮೊಳಕೆ? ಬ್ರಹ್ಮಜ್ಞಾನದ ಮೊಳಕೆಯಂತೆ ಕಾಣುತ್ತಿರುವ ಹಲ್ಲುಗಳನ್ನು ಭಗವತಿ ದೇವಿ ಲಲಿತಾಂಬಿಕೆ ಹೊಂದಿದ್ದಾಳೆ ಅಂತ ಹೇಳಿ. ಶುದ್ಧ ವಿದ್ಯಾಂಕುರಾಕಾರ ದ್ವಿಜ ಪಂಕೇಜೋಜ್ವಲ ಕರ್ಪೂರ ವೀಟಿ ಕಾಮೋದ ಸಮಕರ್ಷ ದಿಗಂತರ. ಕರ್ಪೂರ ವೀಟಿ ಕಾಮೋದ ಸಮಕರ್ಷ ದಿಗಂತರ ಅಂದರೆ ಕರ್ಪೂರ ಸಹಿತವಾದ ತಾಂಬೂಲವನ್ನು ಸೇರಿಸುವಾಗ ಅದರ ಪರಿಮಳ, ಅದರ ಒಳ್ಳೆಯ ಪರಿಮಳ ದಿಕ್ಕುಗಳಿಗೆ ಆ ಪರಿಮಳ, ಅವಳ ತಾಂಬೂಲವನ್ನು ಸೇರಿಸುವಾಗ ಎಲ್ಲ ದಿಕ್ಕುಗಳಿಗೆ ಆ ಪರಿಮಳ ತುಂಬಿಕೊಂಡಿದೆ, ಹೋಗಿದೆ, ತುಂಬಿ ಹೋಯಿತು ತಾಯಿ ಸ್ವೀಕಾರ ಮಾಡುವಾಗ. ಎಂಥ ತಾಂಬೂಲ ಸ್ವೀಕಾರ ಮಾಡಿ? ಕರ್ಪೂರ ಸಹಿತವಾದ ಸುಗಂಧಭರಿತವಾದ ತಾಂಬೂಲಗಳು. ವಿದ್ಯಾಂತ್ರಾಕಾರ ದ್ವಿಜ ಪಂಕೇಜೋ ಜಪ ಮಾಧುರ್ಯ ವಿನಿಬಸ್ಸಿತ ಕಚ್ಚಪಿ ನಿಜ ಸಲ್ಲಾಪ ಮಾಧುರ್ಯ. ಇಲ್ಲಿ ತಾಯಿಯ ಮಧುರವಾದ ಮಾತು ಏನಾಗಿದೆ? ನಿಜ ಸಲ್ಲಾಪ ಮಾಧುರ್ಯ ವಿನಿಬಸ್ಸಿತ ಕಚ್ಚಪಿ. ಸರಸ್ವತಿಯ ವೀಣೆ, ಸರಸ್ವತಿಯ ವೀಣೆ ಬಹಳ ಕಚ್ಚಪಿ ಅಂತ ಹೇಳ್ತೇವೆ. ಸರಸ್ವತಿಯ ವೀಣೆ ಹೆಸರೇನು? ಕಚ್ಚಪಿ. ಆ ಕಚ್ಚಪಿಯ ಮಧುರವಾದ ಸ್ವರವನ್ನು ಹೊಂದಿದೆ. ನಮಗೆ ಈಗ ಅದನ್ನು ಮೀರಿಸಿದವಳು ಅವಳ ಮಾತಿನ ಮಾಧುರ್ಯ. ಆ ದೇವಿ ಜಗನ್ಮಾತೆ, ದೇವಿ ಜಗದಂಬೆ ಶ್ರೀದೇವಿ ಬಹಳ ಮಧುರವಾದ ಧ್ವನಿಯನ್ನು, ಮಾತಿನ ಮಾಧುರ್ಯ, ಲಲಿತಾಂಬಿಕೆಯ ಮಾತಿನ ಮಾಧುರ್ಯ ಬಹಳ ಇಂಪಾಗಿದೆ, ಸೊಗಸಾಗಿದೆ, ಆಗಿದೆ.